ನಮಸ್ಕಾರ. ಅರಿವು ಯೂಟ್ಯೂಬ್ ಚಾನಲ್ನವ್ರಿಗೆ ನಾನಾಗಲೇ ಪರಿಚಿತ ಡಾಕ್ಟರ್ ರಘು ವಿ. ಅನೇಕ ವರ್ಷಗಳಿಂದ ಅಧ್ಯಾಪನ, ಅಧ್ಯಯನ, ಬರಹ, ಓದು ಮತ್ತು ಭಾಷಣ ಇವುಗಳಲ್ಲಿ ಆಸಕ್ತಿ ಉಳ್ಳವನು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ವರ್ಷ ಅಧ್ಯಾಪಕನಾಗಿ, ಪ್ರಾಂಶುಪಾಲನಾಗಿ, ಶೈಕ್ಷಣಿಕ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವನು. ಕಳೆದ 28 ವರ್ಷಗಳಿಂದ ವಿವೇಕಹಂಸ ಮಾಸಪತ್ರಿಕೆಯ ಸಂಪಾದಕ. ನನ್ನ ಜೀವನದಲ್ಲಿ ಒಂದು ಪ್ರಮುಖವಾದ ತೀರ್ಮಾನ ಅಥವಾ ಒಂದು ಪ್ರಯೋಗವನ್ನು ಕೈಗೊಂಡದ್ದು 2015ರಲ್ಲಿ. ಪ್ರತಿದಿನ ಸೂರ್ಯನನ್ನು ಕುರಿತು ಒಂದು ಪದ್ಯವನ್ನು ಬರೆಯೋದಕ್ಕೆ ಶುರು ಮಾಡಿದೆ. ರವಿ, ಇನ, ಭಾಸ್ಕರ, ಮಾರ್ಥಾಂಡ ಹೀಗೆ ಅನೇಕ ಹೆಸರುಗಳನ್ನು ನಾವು ರವಿಗೆ ಅಂದರೆ ಸೂರ್ಯನಿಗೆ ಪ್ರೀತಿಯಿಂದ ಕರೀತೇವೆ. ಈ ರವಿ ಸ್ಫೂರ್ತಿಗೊಳಿಸದೇ ಇರೋ ಕವಿನೇ ಇಲ್ಲ. ಕನ್ನಡದ ಪ್ರಖ್ಯಾತ ನಾಮರು ಬೇಂದ್ರೆ, ಕುವೆಂಪು ಎಲ್ಲರನ್ನೂ ಮೊದಲುಗೊಂಡ ಹಾಗೆ ಆದಿಕವಿಯಿಂದ ಮೊದಲುಗೊಂಡು ಇಲ್ಲಿಯವರೆಗೂ ಕವಿಗಳಿಗೆ ಬಹಳ ಸಂತೋಷನ ಕೊಡೋದು ಎರಡು. ಒಂದು ಉದಯ ಅಂದರೆ ಬೆಳಗಾಗೋದು, ಇನ್ನೊಂದು ಚಂದ್ರ. ಆದರೆ ಉದಯದ ವರ್ಣನೆಯನ್ನು ಬಹುತೇಕ ಕನ್ನಡ, ಇಂಗ್ಲೀಷ್ ಎಲ್ಲ ಸಾಹಿತ್ಯದ ಕವಿಗಳು ಮಾಡಿದ್ದಾರೆ. ನನ್ನದೊಂದು ಪುಟ್ಟ ಪ್ರಯತ್ನ ಶುಭೋದಯ ಪದ್ಯ. ಅದರಲ್ಲಿ ಜೊತೆಗೆ ಬದುಕಿನ ಮೌಲ್ಯಗಳನ್ನು ಕೂಡ ತಿಳಿಸ್ಕೊಡೋವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಂಥದ್ದೊಂದು ಪ್ರಯತ್ನವನ್ನು 2015ರಲ್ಲೇ ಶುರು ಮಾಡಿದೆ. ವಾಟ್ಸಪ್ ಗ್ರೂಪ್ನಲ್ಲಿ ಸ್ನೇಹಿತರಿಗೆ, ಬಂಧುಗಳಿಗೆ, ಮಿತ್ರರಿಗೆ ಕಳಿಸ್ತಾ ಇದ್ದೆ. ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂತು. ಮತ್ತು 2019ರಲ್ಲಿ ನನ್ನ ಆತ್ಮೀಯ ಮಿತ್ರ, ಆಶ್ರಮದ ಬಂಧು, ಸಂಗೀತ ನಿರ್ದೇಶಕ ಪ್ರವೀಣ್ ಡಿ ರಾವ್ ಒಂದು ಆಲೋಚನೆಯನ್ನು ಕೊಟ್ಟರು. ಏನಂದರೆ, ಈ ಶುಭೋದಯದ ಪದ್ಯಗಳನ್ನು ನೀನು ವಿಡಿಯೋ ರೂಪದಲ್ಲಿ ಯೂಟ್ಯೂಬ್ನಲ್ಲಿ ಹಾಕಿದ್ರೆ ಬಹಳ ಜನ ರಸಿಕರಿಗೆ ನೆರವಾಗಬಹುದು, ಪ್ರೀತಿಯಿಂದ ನಿನ್ನ ಬರಮಾಡ್ಕೊಳ್ಳೋ ಸಾಧ್ಯತೆಗಳಿವೆ ಅನ್ನೋ ಒಂದು ಆಲೋಚನೆಯನ್ನು ಮುಂದಿಟ್ಟರು. ಆದರೆ ಕಾರಣಾಂತರಗಳಿಂದ PhD ಕೆಲಸ ಇತ್ತು, ಮತ್ತೊಂದು ಇನ್ನೊಂದು, ಹೀಗಾಗಿ ಅದು ಈಗ ನಾನು ಕಾರ್ಯರೂಪಕ್ಕೆ ತರ್ತಾಯಿದ್ದೀನಿ. ಇವತ್ತಿನಿಂದ ಪ್ರತಿದಿನ ಒಂದು ಶುಭೋದಯ ಪದ್ಯವನ್ನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ ಇದು ಕೇವಲ 1ರಿಂದ 2 ನಿಮಿಷದ ಪದ್ಯಗಳು. ಕೆಲವೊಮ್ಮೆ ಮಾತ್ರ ಪದ್ಯ ದೀರ್ಘವಾಗಿದ್ದಲ್ಲಿ ನಾನು ಅದನ್ನು ವಿವರಿಸುವಾಗ ಈ ಒಂದು ನಿಮಿಷಗಳ ಅವಧಿಯನ್ನು ಮೀರೋ ಸಾಧ್ಯತೆಗಳಿದೆ. ಅದಕ್ಕೆ ಮುಂಚಿತವಾಗಿ ಕ್ಷಮೆ ಕೋರ್ತೀನಿ. ಆದರೆ ಪದ್ಯ ರಸಿಕರಿಗೆ, ಸಾಹಿತ್ಯ ಪ್ರಿಯರಿಗೆ ಇದೊಂದು ಉತ್ತಮವಾದ ಪ್ರಯೋಗ ಅಂತ ಕಂಡು ಬಂದರೆ ನೀವೆಲ್ಲರೂ ದಯವಿಟ್ಟು ಇದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ತಿಳಿಸಿ, ನಿಮ್ಮ ಸಂತೋಷ ಅಥವಾ ನಿಮ್ಮ ಆಕ್ಷೇಪ ಇವುಗಳನ್ನು ನಮ್ಮ ಚಾನಲ್ನಲ್ಲಿ ವ್ಯಕ್ತಪಡಿಸಿ ಅಂಥೇಳಿ ನಾನು ನಿಮ್ಮನ್ನು ಅರಿವು ಚಾನಲ್ನ ಈ ಶುಭೋದಯ ವಿಭಾಗಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ಶುಭೋದಯ ಪದ್ಯ ಕೆಂಪಕ್ಷರದಿ ಗುರುತಾಯಿತು ದಿನದ ಲೆಕ್ಕ, ಕ್ಷಣ ಬಿಡದೆ ಹಿಡಿವ ಕೃಪಣ ಕಾಲ, ಎದ್ದೇಳು ಗೆಳೆಯ ಇಂದಿನ ಬಾಕಿ ಪಾವತಿ ಮಾಡು. ಕೆಂಪಕ್ಷರದಿ ಗುರುತಾಯಿತು ದಿನದ ಲೆಕ್ಕ. ಇವತ್ತಿನ ಲೆಕ್ಕ ಏನಿದೆ ಅದು ಕೆಂಪಕ್ಷರದಲ್ಲಿ ಗುರುತಾಯ್ತಂತೆ. ನಾವು ಶಾಲಾ ಕಾಲೇಜಿನ ದಿನಗಳಲ್ಲಿ ಮುಖ್ಯವಾದ ವಿಷಯಗಳನ್ನು ಬರ್ಕೊಂಡ್ಮೇಲೆ ಅದನ್ನ ಕೆಂಪು ಶಾಯಿಯಲ್ಲಿ ಅದನ್ನ ಅಂಡರ್ಲೈನ್ ಮಾಡ್ತಾಯಿದ್ವಿ, ಕೆಳಗಡೆ ಗೆರೆ ಎಳಿತಾ ಇದ್ವಿ, ಅಥವಾ ಕೆಲವರು ಕೆಂಪು ಶಾಯಿಯಲ್ಲೇ ಬರೆದು ಬಿಡೋವು. ಆ ರೀತಿಯಲ್ಲಿ ಇವತ್ತಿನ ಲೆಕ್ಕವನ್ನು ಬರೆದಾಗಿದೆ ಯಾರು? ರವಿ. ಕ್ಷಣ ಬಿಡದೆ ಹಿಡಿಯುವ ಕೃಪಣ ಕಾಲ. ಒಂದು ಕ್ಷಣವನ್ನು ಬಿಡದಲೆ ಲೆಕ್ಕ ಕೇಳ್ತಾನೆ. ಯಾರು? ಕಾಲ, ಟೈಮ್, ಯಮ ಅಂತಲೂ ಅರ್ಥ ಕಾಲ ಅಂದರೆ. ಎದ್ದೇಳು ಗೆಳೆಯ, ಆದ್ದರಿಂದ ಏಳಪ್ಪ, ಟೈಮ್ ಆಗೋಯ್ತು, ಏಳು. ಇಂದಿನ ಬಾಕಿ ಪಾವತಿ ಮಾಡು. ಇವತ್ತಿನ ಲೆಕ್ಕ ಚುಕ್ತ ಮಾಡಿಬಿಡಬೇಕು. ಇವತ್ತಿನ ಬಾಕಿಯನ್ನು ಪಾವತಿ ಮಾಡೋದಕ್ಕೆ ಏಳು ಗೆಳೆಯ ಅನ್ನೋ ಒಂದು ಕರೆ ಇವತ್ತಿನ ಶುಭೋದಯ ಪದ್ಯದ್ದು. ನಮಸ್ಕಾರ, ಶುಭೋದಯ.